टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಐತಿಹಾಸಿಕ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕದವರೆಲ್ಲ ಲಾಟ್ರಿ ಹೊಡಿತಾ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಯೋಗ ಬಂದಿದೆ. ಖರ್ಗೆ ಸಾಹೇಬರು 371 ಜೆ ಮಾಡಿಕೊಟ್ರು. ಅದಾದ ಮೇಲೆ ನಾವು ಪ್ರತಿ ವರ್ಷ 5,000 ಕೋಟಿ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೋ. ಆ ಪ್ರಕಾರ 5,000 ಕೋಟಿ ನಿನ್ನೆ ಬಜೆಟಲ್ಲೂ ಕೊಟ್ಟಿದ್ದೀವಿ, ಹೋದ ವರ್ಷ ಬಜೆಟಲ್ಲಿ ಕೊಟ್ಟಿದ್ದೀವಿ. ಇವತ್ತು ಏನ ರಸ್ತೆಗೆ ಒಂದು ಹೊಸ ರೂಪ ಕೊಟ್ಟು ಇವತ್ತು ನಾನೇ ಮುಖ್ಯಮಂತ್ರಿಗಳು ಹೋಗೋಕ್ಕಾಗ್ತಾ ಇಲ್ಲ. ನಾನು ಖರ್ಗೆ ಸಾಹೇಬರು ಹೋಗಿ ಜೇವರ್ಗಿಲಿ ಮಲ್ಲಿಕಾರ್ಜುನ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ರಾಧಾಕೃಷ್ಣ ಅವರು MP ಅವರು ನಾವೆಲ್ಲ ಈಗ ಹೋಗ್ತಾ ಇದ್ದೀವಿ. ಹೋಗಿ ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ಏನು ಬಜೆಟ್ ಇದೆ, ಬಜೆಟು ದೇಶಕ್ಕೆ ಮಾದರಿ. ನಮ್ಮಿಂದ ಮುಂದೆ ರಾಜ್ಯಗಳು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದನ್ನು ಗಮನಿಸ್ತಾರೆ. ಉತ್ತಮವಾದಂಥ ಬಜೆಟ್ಟು ಬೆಂಗಳೂರಿಗೆ, ಬ್ರ್ಯಾಂಡ್ ಬೆಂಗಳೂರಿಗೆ. ಇದು ನಮಗೋಸ್ಕರ ಅಲ್ಲ, 1,40,00,000 ಜನಸಂಖ್ಯೆಗೆ ಅನುಕೂಲ ಆಗಲಿ ಅಂತೇಳಿ ಇಂಥ ಮಹತ್ವವಾದಂಥ ಯೋಜನೆ. ಏನು ನಮ್ಮ ಟನಲ್ದು ಬಿಡಿ, ಹಾಗೆ ಆಗುತ್ತೆ, ಟನಲ್ ಹಾಗೆ ಆಗುತ್ತೆ. ಎಲಿವೇಟೆಡ್ ಕಾರಿಡಾರ್ ಇನ್ನು ಎಲ್ಲೆಲ್ಲಿ ಮೆಟ್ರೋ ಹೋಗ್ತದೆ, ಹಿಂದೆ ಆಗಿದ್ದನ್ನ ನಾವೇನು ಮಾಡೋಕ್ಕಾಗಲ್ಲ. ಹೊಸ ಏನೇ ಮೆಟ್ರೋ ಮಾಡಿದ್ರು ಕೂಡ ಎಲಿವೇಟೆಡ್ ಕಾರಿಡಾರ್ ಜೊತೆಗೆ ಇಬ್ಬರು 50 ಕಾರ್ಪೊರೇಷನ್ ಕೊಡ್ತದೆ, 50 BMRC ಕೊಡ್ತದೆ. ಕೊಟ್ಟು ಆ ಕಾರಿಡಾರ್ ಕೂಡ ನಾವು ಮಾಡ್ತೀವಿ. ಫ್ಲೈಓವರ್ಗಳು ಕೂಡ ಮಾಡ್ತೀವಿ. ಟ್ರಾಫಿಕ್ನ ಇನ್ನೊಂದು ಹೊಸ ಯೋಜನೆ ನಾವೇನು ಅನೌನ್ಸ್ಮೆಂಟ್ ಮಾಡಿದ್ವಿ, 300 ಕಿಲೋಮೀಟ್ರು. ಅಂದರೆ ಆ ಕಡೆ ಈ ಕಡೆ ಕಾಲುವೆ ಇರೋ ಪಕ್ಕದಲ್ಲಿ 50 ಅಡಿ ಕಟ್ಟಕ್ಕೆ ಬಿಡಲ್ಲ ನಾವು. ಅದ್ರ ಬದಲು ಆ ಜಾಗಕ್ಕೆ ಅವ್ರಿಗೆ TDR ಕೊಟ್ಟು ಅಲ್ಲಿ ರೋಡ್ ಮಾಡೋಂಥದ್ದು. ಅದಕ್ಕೆ ಇವತ್ತು 3,000 ಕೋಟಿ ರೂಪಾಯಿನ 300 ಕಿಲೋಮೀಟ್ರಿಗೆ ಇಟ್ಟಿರೋದನ್ನ ನಮ್ಮ ಚೀಫ್ ಮಿನಿಸ್ಟ್ರು ಅದಕ್ಕೆ ಘೋಷಣೆ ಮಾಡಿದ್ದಾರೆ. ಹೊಸ 300 ಕಿಲೋಮೀಟ್ರ್ ಆ್ಯಡ್ ಮಾಡ್ತಾಯಿದ್ದೀವಿ, ಫ್ಲೈಓವರ್ ಆ್ಯಡ್ ಮಾಡ್ತಾಯಿದ್ದೀವಿ, ಟನಲ್ ಆ್ಯಡ್ ಮಾಡ್ತಾಯಿದ್ದೀವಿ. ಇವೆಲ್ಲ ಸೇರಿದ್ರೆ 700-800 ಕೋಟಿ ರೂಪಾಯಿ ಹೊಸ ರೋಡ್ ಕ್ರಿಯೇಟ್ ಮಾಡ್ತೀವಿ.